ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶಿವಾಯ ನಮಃ. ಕವುನುತೆ ಮಹಿಮನಃ ಸಮಸ್ಯ ನದಂ ವಬೋದತೀನಾಂ ಅಸ್ಮತ್ಪೂರ್ವಂ ಋಷಯೋऽन्तಮಾಪುರ್ನದಂ ಜುಗತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇದು 271ನೇ ಭಾಗ. ಸ್ವಸ್ಥಸ್ತು ಸತಾಂ ಮಹಾಭಾರತಸ್ಯ ಶ್ರೋತॄಣಾಂ ಸಮಸ್ತ ಸನ್ಮಂಗಲಾನಿ ಭವಂತು. ಅದ್ಯ ಅನುಶಾಸನ ಪರ್ವಣಿ ಶಾಂತನವೇನ ಭೀಷ್ಮೇಣ ಪ್ರೋಕ್ತಾನಾಂ ಗೌಣಾನಾಂ ಭಗವತಃ ನಾಮ್ನಾಂ ಅನ್ಯತಮಂ ಶಿವಃ ಇತಿ ನಾಮ ಪ್ರಸ್ತೂಯತೆ. ತಸ್ಯ ಚ ವ್ಯಾಖ್ಯಾನಪರಃ ಅಯಂ ತ್ರಯೋವಿಂಶಃ ಮಂತ್ರಃ ಕವುನುತೆ ಮಹಿಮನಃ ಸಮಸ್ಯ ಇತಿ ಮಂತ್ರಃ ಸೋಪಿ ಅದ್ಯ ವ್ಯಾಖ್ಯಾಸ್ಯತೆ. ಶಿವಃ ಅಂದ್ರೆ ನಿರ್ದುಃಖ ಸುಖರೂಪತ್ವಾತ್ ಶಿವ ಶಬ್ದ ಶ್ರುತೌ ಶ್ರುತಃ ಅಂತ ಭಗವಂತನನ್ನ ಶಿವ ಅಂತ ಯಾಕೆ ಹೇಳ್ತಾರೆ? ದುಃಖರಹಿತವಾದಂಥ ಸುಖಪೂರ್ಣವಾದಂಥ ವ್ಯಕ್ತಿತ್ವ ಒಂದು, ಅದಕ್ಕಾಗಿ ಆತನನ್ನ ಶಿವ ಅಂತ ಹೇಳ್ತಾರೆ. ಇದು ಸರ್ವಮೂಲದಲ್ಲಿ ಆಚಾರ್ಯ ಕೊಟ್ಟಿರುವಂತಹ ಅರ್ಥ. ಅದಲ್ಲದೆ ಯಾವ ಭಗವಂತನಲ್ಲಿ ಎಲ್ಲ ಅನಿಮಾದಿ ಸಿದ್ಧಿಗಳು, ಎಲ್ಲ ಸದ್ಗುಣಗಳು, ಎಲ್ಲ ವೈಭವವೂ ಕೂಡ, ಎಲ್ಲ ಮಹಿಮೆಯೂ ಕೂಡ ನೆಲೆ ಮಾಡಿಕೊಂಡಿದೆಯೋ, ಸ್ಥಿರವಾಗಿದೆಯೋ ಅಂಥವನನ್ನ ಶಿವ ಅಂತ ಹೇಳಬೇಕು. ಅದು ಮತ್ತೊಂದು ಅರ್ಥ. ತತ್ವಸಾರ ವ್ಯಾಖ್ಯಾನದಲ್ಲಿ ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ಗಮನಿಸೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಭಗವಂತನೇ, ನೀನು ಎಲ್ಲ ಅಧಿಷ್ಠಾನಗಳಲ್ಲಿ, ಅದು ನೀಚವಾದ ಅಧಿಷ್ಠಾನವೇ ಇರಬಹುದು ಅಥವಾ ಉಚ್ಚವಾದ ಅಧಿಷ್ಠಾನವೇ ಇದ್ದಿರಬಹುದು, ಎಲ್ಲ ರೀತಿಯಾದ ಅಧಿಷ್ಠಾನಗಳಲ್ಲಿಯೂ ಕೂಡ ನೀನು ಪೂರ್ಣವಾದಂಥ ಆನಂದವನ್ನ ಅನುಭವಿಸ್ತಾ ಇರುವಂಥವನು. ಸಮಾನವಾದಂಥ ಗುಣ ವೈಭವವೇ ಉಳ್ಳವನು ನೀನು. ಅಲ್ಲಿ ಅನುಭವ ಅಂದರೆ ಜ್ಞಾನದ ಅನುಭವ ಅಂತಾನೆ ತಿಳ್ಕೊಳ್ಬೇಕು. ಅಥವಾ ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಂದ ಕೂಡಿದವನು, ಆದ್ರಿಂದ ನೀನು ಸಮ. ನಿನ್ನ ಸಮನಾದಂಥ, ಎಲ್ಲ ಕಡೆ ಸಮನಾದಂಥ ನಿನ್ನ ಮಹಿಮಾ ಏನಿದೆ, ಆ ಮಹಿಮೆಯ ಅಂತವನ್ನು ಕಾಣಲಿಕ್ಕೆ ಯಾರಿಗೆ ಸಾಧ್ಯ ಆಗಿದೆ? ನಮಗಿಂತ ಪ್ರಾಚೀನರು, ಜ್ಞಾನಿಗಳು ಆದಂಥ ಮುನಿಗಳು ನಿನ್ನ ಮಹಿಮೆಯನ್ನ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದ ಯಾರೇ ಜ್ಞಾನಿಗಳು ನಿನ್ನ ಮಹಿಮೆಯನ್ನ ಪೂರ್ಣವಾಗಿ ತಿಳಿಯಲಿಕ್ಕೆ ಸಮರ್ಥರಾದ್ರೇನು? ನಿನ್ನ ಮಹಿಮೆಯನ್ನು ತಿಳಿಯಬೇಕಾದದ್ದು ಯಾವುದರಿಂದ? ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ಶಾಸ್ತ್ರಗಳಿಂದಲೇ ನಿನ್ನ ಮಹಿಮೆಯನ್ನು ತಿಳಿಯಬೇಕು. ಅದೆಷ್ಟು ಬಾರಿ ಶಾಸ್ತ್ರವನ್ನು ಓದಿದ್ರೂ ಕೂಡ, ಅನೇಕ ಶಾಸ್ತ್ರಗಳನ್ನು ನೀನೇ ಬೆಳಕಿಗೆ ತಂದಿದ್ದೆ, ಆ ಎಲ್ಲ ಶಾಸ್ತ್ರಗಳನ್ನ ಮತ್ತೆ ಮತ್ತೆ ಓದಿದ್ರೂ ಕೂಡ ಆ ಶಾಸ್ತ್ರಗಳ ಮೂಲಕ ನಿನ್ನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಯ್ತೇನೋ ಆ ಋಷಿಗಳಿಗೆ? ಯಾರಿಗೂ ಕೂಡ ನಿನ್ನ ಮಹಿಮೆಯನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹೀಗೆ ಪ್ರಾಚೀನರಾದಂತಹ ಜ್ಞಾನಿಗಳಿಗೆ ಅದು ಸಾಧ್ಯ ಆಗಲಿಲ್ಲ ಅಂದಮೇಲೆ ನಮಗಂತೂ ಅದು ಸಾಧ್ಯ ಆಗೋದೇ ಇಲ್ಲ. ಕಿಂಚ ನದಂಬ ಓದತೀನಾಂ.
ನದಮ್ಮ ಓದತೀನಾಂ ನದಮ್ಯೋ ಯುವತೀನಾಂ ಅಂತ ಅನ್ನೋದು ಪ್ರತ್ಯೇಕವಾಗಿ ಸಂಬಂಧಪಟ್ಟದ್ದು ತತ್ವಸಾರದ ವ್ಯಾಖ್ಯಾನದಲ್ಲಿ. ಅಸ್ಮತ್ ಅಂದ್ರೆ ಅಸ್ಮದಪೇಕ್ಷೆಯ ಪೂರ್ವಂ, ಬಹಳ ಪ್ರಾಚೀನರಾದವರು ಬ್ರಹ್ಮಾವಿಜ್ಞಾನಿಗಳು. ಇದಾನೀಂತನಾಹ ಅಪಿ, ಇವತ್ತಿನವರು ಯಾರಿದ್ದಾರೆ ಅವ್ರು ಯಾರಿಗೂ ಕೂಡ ನಿನ್ನ ಆ ಮಹಿಮೆಯ ಪಾರವನ್ನು ಮುಟ್ಟುವುದಾಗಲಿಲ್ಲ. ಸುತರಾಂ ನ ವಯಂ ಇತಿ ಸ್ಪಷ್ಟಂ. ಅಂಥವ್ರಿಗೆ ಪ್ರಾಚೀನರಿಗೆ ಅದಾಗಲಿಲ್ಲ ಅಂದಮೇಲೆ ನಮಗಂತೂ ಅದು ಸಾಧ್ಯವೇ ಆಗೋದಿಲ್ಲ ಅಂತ ಅನ್ನೋದು ಸ್ಪಷ್ಟವೇ ಆಗಿದೆ. ಶಿವ ಅಂತ ವಿಷ್ಣು ಸಹಸ್ರನಾಮದ ಒಂದು ಶಬ್ದ ಏನಿದೆ ಅದರಲ್ಲಿ ಶ ಅಂದ್ರೆ ಸುಖ ಅಂತ ಅರ್ಥ. ಆ ಶ ಅನ್ನುವುದು ಶಿ ಆಗಿದೆ. ಯಾಕೆಂದ್ರೆ ತೃತೀಯೋ ಅತಿಶಯ ಅಂತ. ಒಂದನೇ ಅಕ್ಷರವನ್ನು ಹೇಳಬೇಕಾದಲ್ಲಿ ಮೂರನೇ ಅಕ್ಷರವನ್ನು ಹೇಳಿದ್ರೆ ಅದಕ್ಕೆ ಅತಿಶಯಯುತವಾದಂತಹ ಸುಖ ಅಂತ ಅರ್ಥ ಆಗ್ತದೆ. ಆದ್ರಿಂದ ಶಿಂ ಅಂದ್ರೆ ಪೂರ್ಣವಾದ ಸುಖವನ್ನ, ವಾತಿ ಅಂದ್ರೆ ಹೊಂದಿದ್ದಾನೆ. ಯಾರು ಪೂರ್ಣವಾದಂತಹ ಸುಖವನ್ನು ಹೊಂದಿದ್ದಾನೋ ಅವನೇ ಶಿವ ಅನ್ನುವಂತಹ ಅರ್ಥ ಇಲ್ಲಿ ನಮಗೆ ಗೊತ್ತಾಗ್ತದೆ. ಸಮ, ನೀನು ಸಮನಾಗಿದ್ದಿ ಅಂತ ಬಂತಲ್ಲ ಮೇಲೆ, ಜ್ಞಾನದಿಂದ ಕೂಡಿರುವೆ. ಮಾನೆ ಅಂತ ಧಾತು. ಅದರಿಂದ ಮಾ ಅಂದ್ರೆ ಅನುಭವ. ನೀನು ಜ್ಞಾನದಿಂದ ಕೂಡಿದವನು. ಯಾವ ಜ್ಞಾನದಿಂದ ಕೂಡಿದವನು ಅಂದ್ರೆ ನಿನ್ನ ಆನಂದದ ಅನುಭವ. ನೀನೇ ಸುಖ ಸ್ವರೂಪನಾಗಿದ್ದಿ. ಸುಖ ಸ್ವರೂಪನಾದಂತಹ ನಿನ್ನ ಜ್ಞಾನದ, ನಿನ್ನ ಒಂದು ಆ ಆನಂದದ ಅನುಭವ ನಿನಗಿದೆ ಅನ್ನುವ ಅರ್ಥ ಸಮ ಅನ್ನುವ ಶಬ್ದದಿಂದ ಬಂದಿದೆ. ವಸ್ತುತಃ ಸಮ ಅಂದ್ರೆ ಜ್ಞಾನವುಳ್ಳವನು ಅಂತ ಅರ್ಥ. ಯಾವ ಜ್ಞಾನ ಅಂದ್ರೆ ಆನಂದದ ಜ್ಞಾನ ಅಂತ ನಾವು ಅದರ ತಾತ್ಪರ್ಯವನ್ನು ಗ್ರಹಿಸಬೇಕು ತತ್ವಸಾರ ವ್ಯಾಖ್ಯಾನದಲ್ಲಿ. ಅಥವಾ ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ಸಹಿತನಾದವನು ನೀನು ಅಂತ ಇನ್ನೂ ಒಂದು ಅರ್ಥ. ಹೀಗೆ ಶಿವ ಅಂತಂದ್ರೆ ಮಹಾನಂದವನ್ನು ಅನುಭವಿಸ್ತಾ ಇರುವಂಥವನು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆನಂದ ಇದು. ಏಷೋಸ್ಯ ಪರಮಾನಂದ ಏತಸ್ಯ ಆನಂದಸ್ಯ ಮಾತ್ರಾಂ ಅನ್ಯೇ ಜೀವಾಹ ಉಪಜೀವಂತಿ ಅಂತ ಬೃಹದಾರಣ್ಯಕ ಭಾಷ್ಯ ಹೇಳಂತೆ. ಅತ್ಯಂತ ಶ್ರೇಷ್ಠವಾದ ಆನಂದನೇ ಭಗವಂತಂದು. ಅವನ ಆನಂದದ ಯಾವುದೋ ಒಂದು ಅಂಶವನ್ನ, ಅದಕ್ಕೆ ಸದೃಶವಾದ ಯಾವುದೋ ಒಂದು ಅಂಶವನ್ನು ಉಳಿದೆಲ್ಲ ಜೀವರು ಕೂಡ ಅನುಭವಿಸ್ತಾ ಇದ್ದಾರೆ. ಇಂಥ ದೊಡ್ಡ ಆನಂದವುಳ್ಳವನು ಅನ್ನೋ ಅರ್ಥ ಶಿವ ಅನ್ನೋದ್ರಿಂದ ಬರ್ತದೆ. ಸಮ ಅನ್ನೋದ್ರಿಂದ ಆ ಆನಂದದ ಜ್ಞಾನವುಳ್ಳವನು ಅನ್ನುವ ಅರ್ಥ ಗೊತ್ತಾಗ್ತದೆ. ಹೀಗೆ ಶಿವ ಅಂತ ವಿಷ್ಣು ಸಹಸ್ರನಾಮದ ಒಂದು ನಾಮ ಏನಿದೆ ಅದರ ಅರ್ಥ ಕವುನುತೆ ಮಹಿಮನಃ ಸಮಸ್ಯೆ ಅನ್ನುವುದೇ ಆ ವೇದವಾಕ್ಯದಿಂದ ಪ್ರತಿಪಾದಿತ ಆಗಿದೆ. ಈ ಒಂದು ನಿರ್ವಚನ ಈ ವೇದವಾಕ್ಯದಲ್ಲಿ, ಶಿವಶಬ್ದದ ನಿರ್ವಚನ ವೇದವಾಕ್ಯದಲ್ಲಿ ಸೂಚಿತ ಆಗಿರೋದ್ರಿಂದ ಆ ಭಗವಂತನನ್ನ ಶಿವ ಅಂತ ಹೇಳಬೇಕು. ಈ ವೇದ ಮಂತ್ರವು ಕೂಡ ಶಿವ ಅನ್ನುವ ಶಬ್ದದ ವ್ಯಾಖ್ಯಾನ ರೂಪವಾಗಿದೆ ಅಂತ ತತ್ವಸಾರದಲ್ಲಿ ಕಾಣಿಸ್ತದೆ. ಇದಕ್ಕೆ ನಾನು ಮಾಡಿಕೊಂಡಿರುವಂತಹ ವ್ಯಾಖ್ಯಾನ ಏನು, ಮತ್ತೆ ಆ ಥರ ಯಾವಕ್ಕೆ ವ್ಯಾಖ್ಯಾನವನ್ನು ನಾನು ಮಾಡಬೇಕಾಯ್ತು, ಅದರ ತಾತ್ಪರ್ಯ ಏನು? ಮೊದಲು ಅದರ ಭಾವಾರ್ಥವನ್ನ ಹೇಳ್ತೇನೆ. ಭಗವಂತನೇ ನೀನು ಸರ್ವೈಶ್ವರ್ಯಶಾಲಿಯಾಗಿದ್ದೆ, ಮತ್ತೆ ಸಮನಾಗಿದ್ದೆ. ಎಲ್ಲಾ ಸ್ಥಾನಗಳಲ್ಲೂ ಕೂಡ ನಿನ್ನ ಶಕ್ತಿ ಸಮಾನವಾಗಿದೆ. ನಮಗಿಂತ ಪ್ರಾಚೀನರಾದಂತಹ ಅನೇಕ ಜನ ಋಷಿಗಳು, ಜ್ಞಾನಿಗಳು, ದೇವತೆಗಳು ಅವರು ನಿನ್ನನ್ನು ವರ್ಣಿಸುವಂತಹ ಶಾಸ್ತ್ರಗಳನ್ನ ಅನೇಕ ಬಾರಿ ಅಧ್ಯಯನ ಮಾಡಿದ್ರು. ನೀನೇ ರಚನೆ ಮಾಡಿದಂತಹ, ನಮ್ಮ ಹೃದಯವನ್ನು ತಟ್ಟುವಂತಹ ಮತ್ತು ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳನ್ನ ಅನೇಕ ಬಾರಿ ಅವರು ಅಧ್ಯಯನ ಮಾಡಿದ್ರು. ಇಷ್ಟೆಲ್ಲ ಅಧ್ಯಯನ ಮಾಡಿದರೂ ಕೂಡ ನಿನ್ನ ಮಹಿಮೆ ಅದನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಅವರಿಗೆ ಸಾಧ್ಯ ಆಯ್ತೇನು? ಯಾವುದೂ ಸಾಧ್ಯ ಆಗಲಿಲ್ಲ ಅವರಿಗೆ. ಇದು ನಾನು ಮಾಡಿಕೊಂಡಿರುವಂತಹ ಅರ್ಥ. ಶಿವ ಅಂತ ಶಬ್ದ ಇದೆಯಲ್ಲ, ಶಿವ ಅನ್ನೋ ಶಬ್ದಕ್ಕೆ ನಿರ್ದುಃಖವಾದ, ದುಃಖರಹಿತವಾದ ಸುಖ ಉಳ್ಳವನು ಅನ್ನುವ ಅರ್ಥ
ಮಾಂಡೂಕ ಉಪನಿಷತ್ತಿನ ಭಾಷ್ಯದಲ್ಲಿ ಕಂಡು ಬರ್ತದೆ. ಆಚಾರ್ಯ ಹೇಳಿದ ಅರ್ಥ ಅದು. ಈ ಒಂದು ಬೃಹತಿ ಮಂತ್ರದ ವ್ಯಾಖ್ಯಾನಕ್ಕಾಗಿ ಶಿವ ಅನ್ನೋ ಶಬ್ದಕ್ಕೆ ಹಲಾಯುಧ ಕೋಶದಲ್ಲಿ ಕಾಣುವಂತಹ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ಶೇರತೆ ಮಹಿಮಾನಃ ಅಸ್ಮಿನ್ ಇತಿ ಶಿವ. ಯಾವ ಭಗವಂತನಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ಮಾತ್ರ ಅಲ್ಲ, ಎಲ್ಲಾ ಗುಣಗಳು, ಎಲ್ಲ ವೈಭವಗಳು, ಮಹಿಮೆಗಳು ಅವೆಲ್ಲವೂ ಅವನಲ್ಲಿ ನೆರೆ ಮಾಡಿಕೊಂಡಿವೆ. ಸ್ಥಿರವಾಗಿ ನಿಂತು ಬಿಟ್ಟಿವೆ ಅವನಲ್ಲಿ. ಮಲಗುವುದು ಅಂದ್ರೆ ಸ್ಥಿರವಾಗಿ ನಿಲ್ಲುವುದು. ಹೀಗೆ ಶೀಂಗ್ ಧಾತು, ಮಲಗುವುದು ಅನ್ನೋ ಅರ್ಥದ ಒಂದು ಧಾತು ಏನಿದೆ, ಆ ಧಾತುವಿನಿಂದ ಶಿವ ಅನ್ನೋ ಶಬ್ದ ನಿಷ್ಪನ್ನವಾಗಿದೆ. ಮೂಲ ಹಲಾಯುಧ ಕೋಶದಲ್ಲಿ ಅಣಿಮಾದಿ ಸಿದ್ಧಿಗಳು ಅಂತ ಅರ್ಥ ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ರೀತಿಯಾದ ಗುಣಗಳು, ವೈಭವಗಳೆಲ್ಲವೂ ಕೂಡ ಭಗವಂತನಲ್ಲೇ ನೆಲೆ ಮಾಡಿಕೊಂಡಿವೆ. ಹೀಗೆ ಎಲ್ಲ ಗುಣಗಳ, ವೈಭವಗಳ, ಮಹಿಮೆಗಳ ನೆಲೆ ಅವನು ಅನ್ನೋ ಅರ್ಥ ಶಿವ ಅನ್ನೋದ್ರಿಂದ ಬರ್ತದೆ. ಇಲ್ಲಿಯೂ ಕೂಡ ನಿನ್ನ ಮಹಿಮೆಯ ಹಂತವನ್ನು ಯಾರಿಗೂ ಕೂಡ ಕಾಣಲಿಕ್ಕಾಗಲಿಲ್ಲ ಅಂತ ಬಂದಿರುವುದರಿಂದ ಶಿವ ಅನ್ನುವ ಅರ್ಥವನ್ನೇ, ಶಿವ ಅನ್ನುವ ನಾಮವನ್ನೇ ಈ ಒಂದು ಮಂತ್ರ, ನಾವೀಗ ನೋಡ್ತಾ ಇರುವಂತಹ ವೇದ ಮಂತ್ರ, ಇದು ವ್ಯಾಖ್ಯಾನಿಸಿದಂತಾಯ್ತು. ಹಾಗಾದ್ರೆ ಇದಕ್ಕೆ ಶಬ್ದಾರ್ಥ ಹೇಗೆ? ವೇದದ ಮಂತ್ರಗಳಿಂದ ಆ ಅರ್ಥವನ್ನು, ನಮಗೆ ಅಪೇಕ್ಷಿತವಾದ ಅರ್ಥವನ್ನು ತಗೊಳ್ಳೋದು ಹೇಗೆ? ಹೇ ಇಂದ್ರ ಅಂತ ಭಗವಂತನ ಕುರಿತಾದ ಸಂಬೋಧನೆ. ಅಸ್ಮತ್ ಅಂತ ವೇದವಾಕ್ಯದಲ್ಲಿದೆ. ಅಸ್ಮತ್ ಅಂದ್ರೆ ನಮಗಿಂತ, ಅಸ್ಮತ್ತಃ ಪೂರ್ವಂ ವರ್ತಮಾನಾಹ ಹಿಂದಿರುವಂಥ. ಕೇವು ಋಷಯ, ಕೇವು ನು ಹೀಗೆಲ್ಲ ಕೆಲವು ಅವಯವಗಳಿವೆ. ಕೇವು ಋಷಯ, ಯಾವ ಋಷಿಗಳು ತಾನೆ? ವಹ, ನೀನು ನಿನ್ನ ಅನೇಕ ರೂಪಗಳಿಂದ ಬೆಳಕಿಗೆ ತಂದಂಥ. ಓದತೀನಾಂ, ನಮ್ಮ ಹೃದಯವನ್ನು ತಟ್ಟುವ. ಯೋಯುವತೀನಾಂ, ನಿತ್ಯ ನೂತನಗಳಾದಂಥ. ಶ್ರುತೀನಾಂ, ಶಾಸ್ತ್ರಗಳ, ಪುರಾಣಗಳ ಷಟ್ಟಿ ವಿಭಕ್ತಿ ಅದು. ಓದತೀನಾಂ ಯೋಯುವತೀನಾಂ ಅಂತ. ಆ ಶಾಸ್ತ್ರಗಳನ್ನು, ಪುರಾಣಗಳನ್ನು ಅಂತ ಈಗ ಅದನ್ನೇ ದ್ವಿತೀಯ ವಿಭಕ್ತಿಯನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳುವಾಗ ಷಟ್ಟಿ ವಿಭಕ್ತಿಯನ್ನು ಹೇಳಿರ್ತಾರೆ, ದ್ವಿತೀಯ ವಿಭಕ್ತಿಯನ್ನು ಹೇಳಿರ್ತಾರೆ. ನದಂ ನದಂ ಅಂತಿದೆಯಲ್ಲ, 2 ಬಾರಿ ನದಂ ಅಂತ ಆ ಮೂಲ ಮಂತ್ರದಲ್ಲೇ ಇದೆ. ನದಂ ಓದತೀನಾಂ ನದಂಯೋ ಯುವತೀನಾಂ ಅಂತ 8ನೇ ಮಂಡಲದ ಮಂತ್ರ ಅದು. ಆ ನದಂ ಅನ್ನೋದಕ್ಕೆ ನಾದಂ ಅಂತ ಅರ್ಥ. ನಾದ ಅಂದ್ರೆ ಏನು? ಅದಕ್ಕೆ ನದಿತ್ವ ಅಂತ ಅರ್ಥ. ಅದಕ್ಕೆ ಅರ್ಥ ಏನು? ಅಧೀತ್ಯಾಪಿ, ನೀನು ರಚಿಸಿರುವ ಮಹಾಭಾರತಾದಿ ಗ್ರಂಥಗಳು, ನೀನು ಬೆಳಕಿಗೆ ತಂದ ವೇದಾದಿಗಳು, ಇವೆಲ್ಲವನ್ನು ಕೂಡ ಅನೇಕ ಬಾರಿ ಅಧ್ಯಯನ ಮಾಡಿದ್ರು ಕೂಡ, ಪುನಃ ಅಧ್ಯಯನ ಮಾಡಿದ್ರು ಕೂಡ, ಸಮನಾದ ಅಂದ್ರೆ ಸರ್ವಜ್ಞನಾದ ಅಥವಾ ಸರ್ವ ಅಧಿಷ್ಠಾನಗಳಲ್ಲಿ ಸಮನಾದ ಲಕ್ಷ್ಮೀರಮಣನಾದ ತೇ ನಿನ್ನ ಮಹಿಮನಃ, ಇದು ವೈದಿಕ ಸಂಸ್ಕೃತದಲ್ಲಿ ಮಹಿಮನಃ ಅಂತ ಶಬ್ದ, ಶಕ್ತಿ ವಿಭಕ್ತಿ ಏಕವಚನ. ಲೌಕಿಕ ಸಂಸ್ಕೃತದಲ್ಲಿ ಮಹಿಮ್ನಃ ಅಂತ 3 ಅಕ್ಷರದ ಶಬ್ದ. ಅದರ ಆ ಮಹಿಮೆಯ ಅಂತನ್ನು ಆಪುಹು, ಅದರ ಅಂತವನ್ನೇನಾದರೂ, ಅದರ ಕೊನೆಯನ್ನೇನಾದರೂ ಕಂಡ್ರೇನು? ಕಾಣಲಿಲ್ಲ. ಶಿವ ಅನ್ನೋ ಶಬ್ದಕ್ಕೇನೆ ಈ ಮಹಿಮಾವುಳ್ಳವನು, ವೈಭವವುಳ್ಳವನು ಅನ್ನೋ ಅರ್ಥ ಹೇಗೆ ಬರ್ತದೆ ಅನ್ನೋದನ್ನ ನೋಡ್ಬೇಕು. ಶೇರತೆ ಅಂದ್ರೆ ಅವತಿಷ್ಠಂತೆ ಅಂತ ಅರ್ಥ. ದೃಢವಾಗಿ ನಿಂತ್ಕೊಂಡಿವೆ. ಏನವು? ಅಣಿಮಾದಿ ಸಿದ್ಧಿಗಳು, ವೈಭವಗಳು, ಗುಣಗಳು ಎಲ್ಲವೂ ಕೂಡ ಅಸ್ಮಿನ್ ಭಗವತಿ, ಈ ಭಗವಂತನ. ಅದರಿಂದ ಇವನೇ ಶಿವ. ಇದು ಹಲಾಯುಧ ಕೋಶದಲ್ಲಿ ಕಂಡು ಬರ್ತದೆ. ಇದೇ ಅರ್ಥ ತವ ಮಹಿಮಾ ಅಂತ ಈ ವೇದದಲ್ಲಿ ಕಂಡು ಬಂದಿದೆ. ಇಲ್ಲಿ ನನಗೆ ಎದುರಾದಂತಹ ಸಮಸ್ಯೆ ಏನು? ಅನೇಕ ಬಾರಿ ಇದನ್ನು ಹೇಳಿದೆ. 10ನೇ ಮಂಡಲದಲ್ಲಿ ಬರುವಂತಹ ಕೆಲವು ಮಂತ್ರಗಳು, 8ನೇ ಮಂಡಲದಲ್ಲಿ ಬರುವಂತಹ ಕೆಲವು ಮಂತ್ರಗಳು, ಅವೆರಡನ್ನು ಸೇರಿಸಿ ಒಂದು ಮಂತ್ರವನ್ನ ಬೃಹತಿ ಮಂತ್ರವನ್ನಾಗಿ ಮಾಡಿದ್ದಾರೆ. ಹಾಗೆ ಮಾಡುವಾಗ ಅದಕ್ಕೆ ಎರಡೂ ಕಡೆಯಿಂದಲೂ ಸೇರಿಸಿಕೊಂಡಿರುವಂತಹ ವಾಕ್ಯಗಳಿಗೆ ಒಂದು ಏಕರೂಪವಾದಂತಹ ಅರ್ಥ ಬರಬೇಕಲ್ಲ. ಅದನ್ನ ಕೆಲವು ಕಡೆ ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ತೋರಿಸಿದ್ದಾರೆ. ಕೆಲವು ಕಡೆ ಇದೆಲ್ಲ ಪೂರ್ವವತ್ತು ಹಿಂದಿನಂತೆ ಅಂತ ಬಿಟ್ಟುಬಿಟ್ಟಿದ್ದಾರೆ, ಏನು ಹೇಳಲಿಕ್ಕೆ ಹೋಗಿಲ್ಲ ಅವರು. ಹಾಗಾಗಿಯೇ ನದ ಅಂತೇನು ಶಬ್ದ ಬಂದಿಲ್ಲ. ಓದತೀನಾಂ ಯೋಯುವತೀನಾಂ ನದಂ.
ಓದತಿ ಅಂದ್ರೆ ನಮ್ಮ ಹೃದಯವನ್ನು ಒದ್ದೆ ಮಾಡುವಂತಹ ತಟ್ಟುವಂತಹ ನಿತ್ಯ ನೂತನಗಳಾದ ಶಾಸ್ತ್ರಗಳು. ಅದರ ನದ ಅಂದ್ರೆ ಅಧಿಪತಿ ಅಂತ ಒಂದು ಅರ್ಥ ವೇದದಲ್ಲೇ ಇದೆ, ಅದಕ್ಕೆ ಹಿಂದೆ ನಾವು ನೋಡಿದ್ವಿ. ನದ ಅಂದ್ರೆ ಅಧಿಪತಿ ಅಂತ ಒಂದು ಅರ್ಥ, ನದ ಅಂದ್ರೆ ಅದರ ಋಷಿ, ಅದರ ಅಭಿಮಾನಿ ಅಂತ ಇನ್ನೊಂದು ಅರ್ಥ, ನದ ಅಂದ್ರೆ ಅದರ ಪಾಠಕ ಅಂತ ಮತ್ತೊಂದು ಅರ್ಥ. ಅದನ್ನು ಓದುವಂತ ನಾವು ಕೂಡ, ನಾವೆಲ್ಲ ಅದರ ಅಧಿಪತಿಗಳು, ಮುನಿಗಳು, ಋಷಿಗಳು ಅಲ್ಲದೆ ಇರಬಹುದು, ಆದ್ರೆ ನಾವು ಕೂಡ ಅದರ ಪಾಠಕರು ಅದರಿಂದ ನದರೆ. ಕೆಲವು ಕಡೆ ನದ ಅಂದ್ರೆ ಆ ವೇದದ ಪಠನ ಪ್ರವಾಹ ಅನ್ನೋ ಅರ್ಥವನ್ನು ಕೂಡ ಈ 3-4 ಬಾರಿ ಅರ್ಥವನ್ನು ನಾನು ಆ ತರ ಬದಲು ಮಾಡ್ಕೊಂಡಿದ್ದೆ ಸಂದರ್ಭಕ್ಕೆ ತಕ್ಕಂತೆ. ಇದೆಲ್ಲ ಯಾಕೆ ಮಾಡ್ಕೊಂಡಿದ್ದೆ ಅಂದ್ರೆ ಒಟ್ಟಾರೆ ಇಡೀ ಆ ಬೃಹತಿ ಮಂತ್ರಕ್ಕೆ ಏಕಾನ್ವಯ ಬರಬೇಕು, ಏಕ ತಾತ್ಪರ್ಯ ಬರಬೇಕು. ಶಬ್ದಗಳಿಗೆ ಏಕಾರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆದ್ರೆ ಏಕ ತಾತ್ಪರ್ಯವೂ ಅದರಿಂದ ಬರ್ತದೆ. ಹೀಗಾಗಿ ಏನಾದ್ರೂ ಪ್ರಯತ್ನ ಮಾಡಿ ಅದಕ್ಕೊಂದು ಏಕಾನ್ವಯ ಹೇಳಿ ಏಕ ತಾತ್ಪರ್ಯ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನವ ಅಂದ್ರೆ ಅಧಿಪತಿ, ಮುನಿ, ಅದರ ಪ್ರತಿಪಾದ್ಯನಾದ ಭಗವಂತ, ಪ್ರತಿಪಾದ್ಯನಾದ ದೇವತೆ, ಅದರ ಪಠನ, ಅದರ ಪಠನ ಪ್ರವಾಹ, ಹೀಗೆಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಈಗಿಲ್ಲಿ ಮಾಡ್ಕೊಂಡಿರೋ ಅರ್ಥ ಏನು ಅಂದ್ರೆ ನದಂ ಅಂದ್ರೆ ಅದನ್ನು ಓದಿಯೂ ಕೂಡ, ಎಷ್ಟು ಬಾರಿ ಓದಿದ್ರೂ ಕೂಡ, ಶಾಸ್ತ್ರವನ್ನು ಎಷ್ಟು ಬಾರಿ ಓದಿದ್ರೂ ಕೂಡ ನಿನ್ನ ಮಹಿಮೆ ಅವರಿಗೆ ತಿಳಿಯುತ್ತೇನೋ ಅಂತ ಮಾಡ್ಕೊಂಡಿದ್ದೇನೆ. ಅದು ಹೇಗೆ ಮಾಡ್ಕೊಂಡಿದ್ದೇನೆ ಅದನ್ನ ವಿದ್ವಾಂಸರಾದವರು ಒಂದು ಬಾರಿ ಪರಾಮರ್ಶೆ ಮಾಡಿ ನೋಡ್ಬೇಕು. ಏನರ್ಥ? ಈ ವ್ಯಾಕರಣದಲ್ಲಿ ಆಭೀಕ್ಷ್ಣೆ, ಪಾಣಿನಿಯ ಸೂತ್ರ ಇದೊಂದು, ಆಭೀಕ್ಷ್ಣೆ ನಮುಲ್ಚ ಅಂತ ಒಂದು ಸೂತ್ರ. ಅದು ಅಷ್ಟಾಧ್ಯಾಯಿಯಲ್ಲಿ 3ನೇ ಅಧ್ಯಾಯ 4ನೇ ಪಾದ 22ನೇ ಸೂತ್ರ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ಸೂತ್ರ ಸಂಖ್ಯೆ 33-43. ಅದಕ್ಕೆ ಅರ್ಥ ಏನು? ಪುನಃ ಪುನಃ ಅನ್ನೋ ಅರ್ಥ ನಮಗೆ ಸೂಚಿತ ಆಗುವಾಗ ನಮುಲ್ ಎನ್ನುವ ಪ್ರತ್ಯಯವನ್ನು ಹೇಳಬೇಕು. ಮತ್ತೆ ಆ ನಮುಲ್ ಪ್ರತ್ಯವೂ ಬರ್ತದೆ, ತ್ವ ಅನ್ನೋ ಪ್ರತ್ಯಯನೂ ಬರ್ತದೆ ಅಂತ. ಅದಕ್ಕೆ ಪ್ರಸಂಗ ಏನು, ಉದಾಹರಣೆ ಏನು? ಸ್ಮಾರಂ ಸ್ಮಾರಂ ಸ್ಮೃತ್ವಾ ಸ್ಮೃತ್ವಾ ನಮತಿ ಶಿವಂ. ಒಬ್ಬ ಭಕ್ತ, ಅವನು ಶಿವನನ್ನ ಸ್ಮಾರಂ ಸ್ಮಾರಂ ಅಂದ್ರೆ ನೆನಪು ಮಾಡಿಕೊಂಡು ನೆನಪಿಸ್ತಾ ಶ್ರೀನಮತಿ ನಮಸ್ಕಾರ ಮಾಡ್ತಾನೆ ಅಂತ. ಸ್ಮೃತ್ವಾ ಸ್ಮೃತ್ವಾ ಅನ್ನೋದು ನಮ್ಗೆ ಗೊತ್ತಿದೆ, ಇದು ತ್ವಾ ಪ್ರತ್ಯಯಾಂತವಾದ ಅವ್ಯಯ. ಸ್ಮೃತ್ವಾ ಅಂತ ಅದನ್ನ 2 ಬಾರಿ ಯಾಕೆ ಹೇಳ್ತಾರೆ ಅಂದ್ರೆ ನೆನಪಿಸ್ಕೊಂಡು ನಿತ್ಯ ವೀಪ್ಸಯೋ ಅಂತ ಮತ್ತೊಂದು ಸೂತ್ರ, 8ನೇ ಅಧ್ಯಾಯದ 1ನೇ ಪಾದದ 4ನೇ ಸೂತ್ರ. 21-40 2140 ಕೌಮುದಿಯಲ್ಲಿ, ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದು ಸೂತ್ರ ಸಂಖ್ಯೆ. ನಿತ್ಯ ವೀಪ್ಸಯೋ ಅನ್ನೋದ್ರಿಂದ ಅದಕ್ಕೆ ದ್ವಿತ್ವ, 2 ಬಾರಿ ಅದನ್ನೇ ಹೇಳ್ತೇವೆ ನಾವು, ಎಲ್ಲಾ ಭಾಷೆಯಲ್ಲೂ ಹೇಳ್ತೇವೆ. ನೆನೆದು ಸ್ಮೃತ್ವ ಅಂದ್ರೆ ಸ್ಮೃತ್ವಾ ಅಂದ್ರೆ ನೆನೆದು ಅಂತ ಅರ್ಥ. ಈ ಸ್ಮೃತ್ವಾ ಅನ್ನೋದು ನಮ್ಗೆಲ್ಲ ಪರಿಚಿತ ಇರುವ ಶಬ್ದವೇ. ಅದನ್ನ ಕೆಲವು ಕಡೆ ಸ್ಮಾರಂ ಅಂತ ಹೇಳ್ತಾರೆ. ಸ್ಮೃತ್ವ ಅನ್ನೋದು ತ್ವಾ ಪ್ರತ್ಯಯಾಂತವಾದ ಅವ್ಯಯ. ಸ್ಮಾರಂ ಎಂಬಲ್ಲಿ ಅಂತ ಕಾಣಿಸ್ತಾ ಇದೆ ನೋಡಿ ಕೊನೆಗೆ. ಆ ಅನ್ನುವುದು ನಮುಲ್ ಪ್ರತ್ಯಯದ ಅವಶೇಷ. ಆ ನಮುಲ್ ಎಂಬಲ್ಲಿ ನ ಹೋಗ್ತದೆ, ಲ ಹೋಗ್ತದೆ, ಊನು ಹೋಗ್ತದೆ, ಉಳಿಯೋದು ಮ, ಸ್ಮಾರಂ ಅಂತ ಹೀಗಾಗಿದೆ. ದ್ವಿತ್ವ ಅದನ್ನು 2 ಬಾರಿ ಪ್ರಯೋಗ ಮಾಡಬಹುದು. ಸ್ಮೃತ್ವ ಅನ್ನೋಲ್ಲಿ 2 ಬಾರಿ ಹೇಗೆ ಪ್ರಯೋಗ ಮಾಡ್ತೇವೆ, ಹಾಗೆ ಸ್ಮಾರಂ ಅನ್ನೋಲ್ಲಿ 2 ಬಾರಿ ಪ್ರಯೋಗ ಮಾಡ್ತೇವೆ. ಇದರಲ್ಲಿ ಕೊಟ್ಟಿರುವಂತಹ ಉದಾಹರಣೆ. ಹಾಗೆ ಮತ್ತೆರಡು ಉದಾಹರಣೆಗಳು. ಪಾಯಂ ಕುಡಿದು ಅಂತ. ಭೋಜಂ ತಿಂದು ಸಂತೋಷಪಟ್ರು. ಪಾಯಂ ಕುಡಿದು, ಭೋಜಂ ತಿಂದು. ಪಾಯಂ ಅಂದ್ರೆ ಪೀತ್ವಾ ಅಂತ ಅರ್ಥ. ಪೀತ್ವಾ ಅಂದ್ರೆ ನಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಭುಕ್ತ್ವಾ ಅಂದ್ರೆ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ತಿಂದು ಕುಡಿದು ಅಂತ ಅರ್ಥ. ಇದು ಪಾಯಂ ಮತ್ತೆ ಭೋಜಂ ಅನ್ನುವುದು ಒಂದು ಅಪರೂಪದ ಪ್ರಯೋಗ. ಆದ್ರೆ ಇಂಥದನ್ನು ಕೂಡ ಕೆಲವು ಬಾರಿ ಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಶ್ರಾವಂ ಅಂತ, ಕೇಳಿ ಬಹಳ ಕೇಳಿ ಆನಂದ ಪಡುವುದು ಅಂತ ಅದರ ತಾತ್ಪರ್ಯ. ಹಾಗೆ ಇಲ್ಲೂ ಕೂಡ ನಾವೇನ್ ತಿಳ್ಕೊಳ್ಬಹುದು, ನದಂ ಹೇಗೂ ವೇದವಾಕ್ಯದಲ್ಲಿ ಮೂಲತಃ ನದಂ ಓದತೀನಾಂ ನದಂ ಯೋ ಯುವತೀನಾಂ ಅಂತ ನದಂ ಅಂತ 2 ಬಾರಿ ಇದೆ.
ನದ ಅವ್ಯಕ್ತೇ ಶಬ್ದೆ ಅಂತ ಧಾತು. ಅದಕ್ಕೆ ನದತಿ ಅಂದ್ರೆ ಓದುತ್ತಾನೆ, ಪಠನ ಮಾಡ್ತಾನೆ, ಅಧ್ಯಯನ ಮಾಡ್ತಾನೆ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ನದಂ ನದಂ ಅಂತ ಎರಡು ಸರಿ ಇದೆಯಲ್ಲ, ಅದು ಈ ಸ್ಮಾರಂ ಸ್ಮಾರಂ ಇದ್ದ ಹಾಗೆ ನಾದಂ ನಾದಂ ಅನ್ನುವುದೇ ನದಂ ನದಂ ಆಗಿದೆ. ನಾದಂ ನಾದಂ ಅಂದ್ರೆ ಅದರ ತ್ವಾ ಪ್ರತ್ಯಯ ಬಂದ್ರೆ ನದಿತ್ವ ನದಿತ್ವ, ನದಧಾತುವಿಗೆನೆ ತ್ವಾ ಪ್ರತ್ಯಯ ಬಂದ್ರೆ ನದಿತ್ವ ನದಿತ್ವ ಅಂತ ಆಗ್ತದೆ. ಅದಕ್ಕೆ ನೀವು ನಮುಲ್ ಪ್ರತ್ಯಯ ಬಂದ್ರೆ ನಾದಂ ನಾದಂ ಆಗ್ತದೆ. ಅದಕ್ಕಾಗಿ ನದಂ ನದಂ ಅಂದ್ರೆ ನಾದಂ ನಾದಂ ಅಂತ ಅರ್ಥ, ಅದಕ್ಕೆ ನದಿತ್ವ ನದಿತ್ವ ಅಂತ ಅರ್ಥ, ಅದಕ್ಕೆ ಅಧಿತ್ಯ ಅಧಿತ್ಯ ಮತ್ತೆ ಮತ್ತೆ ಓದಿ ಓದಿ ಅಂತ ಅರ್ಥ. ಈ ಅರ್ಥವನ್ನು ತಗೊಂಡಿದ್ದೇನೆ. ಹಾಗಾದ್ರೆ ಶ್ರಾವಂ ಶ್ರಾವಂ, ಪಾಯಂ ಪಾಯಂ, ಸ್ಮಾರಂ ಸ್ಮಾರಂ ಅಲ್ಲೆಲ್ಲ ದೀರ್ಘ ಇದೆ. ಹಾಗೆ ಇಲ್ಲೂ ಕೂಡ ನಾದಂ ನಾದಂ ಅಂತ ದೀರ್ಘ ಇರಬೇಕಾಗಿತ್ತು. ನದಂ ನದಂ ಅಂತ ಹ್ರಸ್ವ ಯಾಕಿದೆ ಅಂದ್ರೆ ಹ್ರಸ್ವವನ್ನು ಕೂಡ ಹೀಗೆ ಕೆಲವು ಬಾರಿ ಪ್ರಯೋಗ ಮಾಡ್ತಾರೆ. ದೀರ್ಘವನ್ನು ಪ್ರಯೋಗ ಮಾಡಬೇಕಾದಲ್ಲಿ ಹ್ರಸ್ವವನ್ನು ಪ್ರಯೋಗ ಮಾಡಬೇಕಾದಲ್ಲಿ ದೀರ್ಘವನ್ನು ಪ್ರಯೋಗ ಮಾಡಿದ್ರೆ, ಹ್ರಸ್ವ ಇದ್ದಾಗ ದೀರ್ಘವನ್ನು ಪ್ರಯೋಗ ಮಾಡಿದರೆ ಹೆಚ್ಚಿಗೆ ಕಾರ್ಯವನ್ನು ಮಾಡಿದರು ಅಂತ ಅರ್ಥ. ಯತ್ರಾಧಿಕಂ ವದೇತ್ ಶಬ್ದಂ ಜ್ಞೇಯೋರ್ಥಃ ತತ್ರ ಚ ಅಧಿಕಃ. ಎಲ್ಲಿ ಹೆಚ್ಚಿನ ಶಬ್ದವನ್ನು ಪ್ರಯೋಗ ಮಾಡ್ತಾರೋ ಅಲ್ಲಿ ಹೆಚ್ಚಿನ ಅರ್ಥವನ್ನು ಇಟ್ಕೊಳ್ಬೇಕು. ಇದೆಲ್ಲ ಬೇರೆ ಬೇರೆ ಕಡೆ ಸರ್ವಮೂಲದಲ್ಲಿ, ಕರ್ಮ ನಿರ್ಣಯದಲ್ಲಿ ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಕೊಟ್ಟಿರುವಂತಹ ನಿರ್ಣಯ, ಆಚಾರ ಕೊಟ್ಟಿರುವಂತಹ ನಿರ್ಣಯ. ಒಂದು ಹ್ರಸ್ವ ದೀರ್ಘ ಇತ್ಯಾದಿಗಳನ್ನು ವ್ಯತ್ಯಾಸ ಮಾಡುವುದು, ಅಥವಾ ಒಂದೊಂದು ಶಬ್ದವನ್ನೇ ಪ್ರತ್ಯೇಕವಾಗಿ ಹೆಚ್ಚಾಗಿ ಹೇಳುವುದು, ಹೀಗೆಲ್ಲ ಮಾಡಿದಾಗ ಏನು ಅರ್ಥ ಅಲ್ಲಿ ಇರ್ತದೆ ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ತಗೊಳ್ಬೇಕು ಅಂತ ಗೊತ್ತಾಗ್ತದೆ. ಮೂಲತಃ ಶಬ್ದದಲ್ಲಿ ದೀರ್ಘವೇ ಇದ್ದಾಗ ಅದನ್ನು ಕಡಿಮೆ ಮಾಡಿ ಹ್ರಸ್ವವನ್ನು ಹೇಳಿದ್ರೆ ಕಡಿಮೆ ಅರ್ಥವನ್ನು ತಗೊಳ್ಬೇಕು ಅಂತ ಗೊತ್ತಾಗ್ತದೆ. ಹಾಗಾಗಿ ಇವರೆಲ್ಲರೂ ಕೂಡ ಜ್ಞಾನಿಗಳು, ಬ್ರಹ್ಮಾದಿ ಜ್ಞಾನಿಗಳೆಲ್ಲರೂ ಕೂಡ ನದಂ ನದಂ ಅಂದ್ರೆ ಎಷ್ಟು ಬಾರಿ ಓದಿದ್ರೂ ಕೂಡ ಅವ್ರಿಗೇನು ಅದನ್ನು ಪೂರ್ಣವಾಗಿ ಓದ್ಲಿಕ್ಕೆ ಆಗೋದಿಲ್ಲ. ಪೂರ್ಣವಾಗಿ ಅದು ಅರ್ಥ ಆಗ್ತದ? ಶಾಸ್ತ್ರಗಳ ತಾತ್ಪರ್ಯ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಪೂರ್ಣವಾಗಿ ಗೊತ್ತಾಗ್ತದ? ವೇದಾಂತಕೃತ ವೇದ ವಿದೇವಚ ಅಹಂ, ಶಾಸ್ತ್ರಗಳನ್ನು ರಚಿಸಿದವನು, ಅದಕ್ಕೆ ಬ್ರಹ್ಮಸೂತ್ರಗಳನ್ನು ಕೊಟ್ಟವನು ನಾನು, ಅದ್ರ ಅರ್ಥವನ್ನು ತಿಳಿದವನು ನಾನೇ ಆಗಿದ್ದೇನೆ. ಬೇರೆ ಯಾರಿಗಾದ್ರೂ ಅದು ತಿಳಿಯುತ್ತದ? ಪೂರ್ಣವಾಗಿ ತಿಳಿಯೋದಿಲ್ಲ. ಅದನ್ನು ಪೂರ್ಣವಾಗಿ ಅಧ್ಯಯನ ಮಾಡ್ಲಿಕ್ಕಾದ್ರೂ ಇವ್ರಿಗೆ ಸಾಧ್ಯವ? ತಿಳ್ಕೊಳ್ಳಿಕ್ ಸಾಧ್ಯವ ಯಾರಿಗಾದ್ರೂ? ಯಾವುದೂ ಸಾಧ್ಯ ಇಲ್ಲ. ಆದ್ರಿಂದ ನಾದಂ ನಾದಂ ಅಂತ ದೀರ್ಘವಾಗಿದ್ದುದನ್ನ ಹ್ರಸ್ವವಾಗಿ ಹೇಳಿದ್ರೆ ಇವ್ರು ಯಾರಿಗೂ ಕೂಡ ಅದನ್ನು ಪೂರ್ಣವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನುವುದು ಹ್ರಸ್ವದಿಂದ ಗೊತ್ತಾಗ್ತದೆ. ಇದು ನನ್ನ ವ್ಯಾಖ್ಯಾನ. ಅದರಿಂದ ನದಂ ನದಂ ಅಂದ್ರೆ ಮತ್ತೆ ಓದಿ ಅಂತ ಹೀಗೊಂದು ಅರ್ಥ ಅದರಿಂದ ಗೊತ್ತಾಗ್ತದೆ. ಇಂಥದನ್ನ ಅನೇಕ ಬಾರಿ ಶಾಸ್ತ್ರಜ್ಞರು ಮಾಡ್ತಾ ಇರ್ತಾರೆ. ದೀರ್ಘವನ್ನು ಹೇಳಬೇಕಾದ ಸ್ಥಾನದಲ್ಲಿ ಹ್ರಸ್ವವನ್ನು ಹೇಳುವುದೇನಿದೆ, ಅಲ್ಪತೆಯನ್ನ, ಅಧ್ಯಯನದ ಮತ್ತೆ ಜ್ಞಾನದ ಅಲ್ಪತೆಯನ್ನ ತಿಳಿಸುವುದು ಉದ್ದೇಶ ಆಗಿರ್ತದೆ ಅಂತ ತಾತ್ಪರ್ಯ. ಬೇರೆಲ್ಲ ಕಡೆ ಈಗ ಸ್ಮಾರಂ ಸ್ಮಾರಂ ಮತ್ತೆ ಪಾಯಂ ಪಾಯಂ, ನೆನೆದು, ಕುಡಿದು ಹೀಗೆಲ್ಲ ಏನ್ ಬಂತಲ್ಲ, ಅವನ್ನೆರಡನ್ನು ಒಟ್ಟಿಗೆ ಪ್ರಯೋಗ ಮಾಡ್ತಾ ಇರ್ತಾರೆ. ಅವೆರಡನ್ನು ದೂರ ಪ್ರಯೋಗ ಮಾಡುವಂತಿಲ್ಲ. ಅದನ್ನ ಪಾಯಂ ಅಂತ ಒಂದ್ ಕಡೆ, ಮತ್ತೊಂದ್ ಎರಡು ಶಬ್ದ ಆದ್ಮೇಲೆ ಮತ್ತೊಂದ್ ಕಡೆ ಪಾಯಂ ಅಂತ ಹೀಗೆಲ್ಲ ಪ್ರಯೋಗ ಮಾಡುವಂತಿಲ್ಲ. ಒಟ್ಟಿಗೆ ಪ್ರಯೋಗ ಮಾಡ್ಬೇಕು. ಅದನ್ನ ಜುರುಕ್ತವಾದನ್ನ ಒಟ್ಟಿಗೆ ಪ್ರಯೋಗ ಮಾಡಬೇಕು ಅಂತಾನೆ ಶಾಸ್ತ್ರದ ಒಂದು ನಿಯಮ. ಆದ್ರೆ ಇಲ್ಲಿ ಆ ನದಂಬ ಓದುತ್ತೀನಾಮ್ ಅಂತ ಒಂದ್ ಕಡೆ ನದಂ ಅಂತ ಬಂತು, ನದಯ್ಯೋ ಯುವತೀನಾಮ್ ಅಂತ ಮತ್ತೊಂದ್ ಕಡೆ ಬಂತು. ಆ ಎರಡು ನದ ಶಬ್ದಗಳಿಗೆ ನಡುವೆ ಮತ್ತೆ ಬೇರೆ ಶಬ್ದಗಳು ಬಂದವಲ್ಲ, ಅದಕ್ಕೆ ವಿಚ್ಛೇದ ಬಂತಲ್ಲ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ನಾನ್ ಮಾಡಿದ ಈ ವ್ಯಾಖ್ಯಾನವನ್ನು ಗಮನಿಸುವವರಿಗೆ ನದಂ ನದಂ ಅಂತ ಎರಡು ಒಟ್ಟಿಗೆ ಇದ್ರೆ ನೀನ್ ಹೇಳಿದ ಅರ್ಥವನ್ನು ಒಪ್ಪಬಹುದಿತ್ತು. ನದಂ ನದಂ ಅನ್ನುವ ಶಬ್ದಗಳೇ ಬೇರೆ ಬೇರೆ ಕಡೆ ಇವೆ. ಮೂಲ ಮಂತ್ರದಲ್ಲೇ, 8ನೇ ಮಂಡಲದ ಮಂತ್ರದಲ್ಲೇ ಅದನ್ನ ಬೃಹತೀಕರಣ ಮಾಡಿದ್ಮೇಲೆ, ಎಡಿಟ್ ಮಾಡಿದ್ಮೇಲೆ ಕೂಡ ಬೇರೆ ಬೇರೆ ಆಗಿಯೇ ಇವೆ, ಒಟ್ಟಿಗೆ ಇಲ್ಲವೇ ಇಲ್ಲ. ಅದನ್ನ ಯಾಕೆ ಆ ಥರ ಪ್ರತ್ಯೇಕವಾಗಿ ತಗೊಂಡಿದ್ದಾರೆ ಅಂತೆಲ್ಲ ಪ್ರಶ್ನೆಗಳು ಬರಬಹುದು. ವೇದದಲ್ಲಿ ಇಂಥ ವ್ಯತ್ಯಾಸಗಳು ಸಮಾನ, ವ್ಯತ್ಯಯೋ ಬಹುಲಂ ಅಂತ ವೇದದಲ್ಲಿ ಅನೇಕ ಬಾರಿ ಇಂಥದನ್ನೆಲ್ಲ ಹೇಳ್ತಾರೆ. ಇದನ್ನ ಅನೇಕ ಜನ ವೇದ ವಿದ್ವಾಂಸರು ಸಾಯಣಾದಿಗಳು ಹೇಳಿದ್ದಾರೆ.
ಇತ್ತೀಚಿನವರು ಅನೇಕ ಬಾರಿ ವ್ಯಾಖ್ಯಾನ ಮಾಡುವವರು ರಘುನಾಥ ತೀರ್ಥರ ಅಂತ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ ತತ್ವಸಾರ ವ್ಯಾಖ್ಯಾನದಲ್ಲಿ. ಅನೇಕ ಬಾರಿ ಇಂಥ ವ್ಯತ್ಯಾಸಗಳನ್ನೆಲ್ಲ ನಮ್ಮ ನಡುವೆ ವ್ಯಾಖ್ಯಾನ ಮಾಡಿದಂತಹ, ನಮ್ಮ ನಡುವೆ ಇದ್ದಂತಹ ಬನ್ನಂಜೆ ಗೋವಿಂದಾಚಾರ್ಯ ಮೊದಲಾದ ವ್ಯಾಖ್ಯಾನಕಾರರೆಲ್ಲ ಇಂಥ ವ್ಯತ್ಯಾಸಗಳನ್ನ ವೇದದಲ್ಲಿ ಇದ್ದೇ ಇರ್ತವೆ ಅಂತ ಹೇಳ್ತಾರೆ. ವ್ಯತ್ಯಾಸಗಳು ವೇದದಲ್ಲಿ ಇದ್ದೇ ಇರ್ತವೆ. ಲೌಕಿಕ ಸಂಸ್ಕೃತದಲ್ಲಿ ನಮಗೆಲ್ಲ ನಿಯಮಗಳು, ವೈದಿಕ ಸಂಸ್ಕೃತ ಆ ನಿಯಮಕ್ಕೆ ಬಾಹ್ಯವಾದದ್ದು. ಹೀಗೆ ಆ ನದಂ ನದಂ ಅನ್ನೋದನ್ನ ಹ್ರಸ್ವವಾಗಿ ಹೇಳುವುದು ಮತ್ತೆ ಅದನ್ನ ವ್ಯತ್ಯಸ್ತವಾಗಿ ದೂರ ದೂರ ಹೇಳುವುದು ಏನಿದೆ ಅದೆಲ್ಲವೂ ಕೂಡ ಆ ಅಧ್ಯಯನದಲ್ಲಿ ಮತ್ತೆ ಆ ಅಧ್ಯಯನದಿಂದ ಬರಬೇಕಾದಂಥ ಜ್ಞಾನದಲ್ಲಿ ಒಂದು ಪೂರ್ಣತೆ ಇಲ್ಲ, ನಿರಂತರತೆ ಇಲ್ಲ ಅನ್ನೋದನ್ನ ತಿಳಿಸ್ತದೆ ಅಂತ ನನ್ನ ವ್ಯಾಖ್ಯಾನ. ಅದಕ್ಕಾಗಿ ಇಷ್ಟು ಕಷ್ಟಪಟ್ಟು ಆ ನದಂ ನದಂ ಅನ್ನೋದಕ್ಕೆ ಈಗ ಆಭೀಕ್ಷಣೆ ನಮುಲ್ ಚ ಅನ್ನೋ ಸೂತ್ರದಿಂದ ನಮುಲ್ ಪ್ರತ್ಯಯಾಂತವಾದ ಶಬ್ದ ಅದು ನದಂ ಅನ್ನುವುದು. ಸ್ಮಾರಂ ಸ್ಮಾರಂ ಪಾಯಂ ಪಾಯಂ ಇತ್ಯಾದಿಗಳು ಹೇಗೋ, ಭೋಜಂ ಭೇಜಂ ಇವೆಲ್ಲ ಹೇಗೋ ಹಾಗೆ ನದಂ ಅನ್ನುವುದು ಕೂಡ ನಮುಲ್ ಪ್ರತ್ಯಯಾಂತವಾದ ಶಬ್ದ ಇದು ಅಂತ ವ್ಯಾಖ್ಯಾನ ಮಾಡಬೇಕಾಯ್ತು. ಇದೆಲ್ಲವೂ ಕೂಡ ಆ ಒಟ್ಟಾರೆ ವೇದ ಮಂತ್ರದ ಏಕರೂಪತೆಯನ್ನ, ಏಕಾನ್ವಯ ಹೇಳಬೇಕು. ಅದಕ್ಕೆ ಸಾಧ್ಯ ಆದಷ್ಟು ಏಕಾನ್ವಯ ಹೇಳಬೇಕು. ಮತ್ತೆ ಏಕಾನ್ವಯ ಹೇಳಿದ್ರೆ ಏಕ ತಾತ್ಪರ್ಯವನ್ನು ಹೇಳಲಿಕ್ಕೆ ಬರ್ತದೆ ಅನ್ನುವಂಥ ಉದ್ದೇಶ ನನ್ನದು. ಅದಕ್ಕಾಗಿ ನಾನು ಹೇಳಿದ್ದೇನೆ. ತತ್ವಸಾರ ವ್ಯಾಖ್ಯಾನದಲ್ಲಿ ಏಕಾನ್ವಯವನ್ನೇ ಹೇಳಲಿಲ್ಲ ರಘುನಾಥ ತೀರ್ಥರು. ನಾನು ಹೇಳಲಿಲ್ಲ ಅಂತ ಯಾರನ್ನ ಆಕ್ಷೇಪಿಸ್ತಿಲ್ಲ. ದೊಡ್ಡವರು ಎಲ್ಲವನ್ನು ಮಾಡಿ ತೋರಿಸೋದಿಲ್ಲ, ನೀವು ಕೆಲವನ್ನು ನೀವೇ ಮಾಡಿ ತಿಳ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ ಅಂತ ನನ್ನ ಭಾವನೆ. ಅಷ್ಟನ್ನ ಮತ್ತೆ ನಾವು ಮಾಡ್ಕೊಳ್ಬೇಕು. ಅಷ್ಟನ್ನು ನಾವು ಮಾಡ್ಕೊಳ್ಳದೆ ಹೋದ್ರೆ ನಾವು ಅಧ್ಯಯನ ಮಾಡಿದ್ದೇನು ಸಾರ್ಥಕ ಆದಿತ್ತು. ಅದಕ್ಕಾಗಿ ಆ ನದಂ ನದಂ ಅನ್ನೋದಕ್ಕೆ ಇಲ್ಲಿಯವರೆಗೆ ಒಂದು 3-4 ರೀತಿಯಾದ ಅರ್ಥವನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಬೇಕಾಯ್ತು. ಓದಿ ಓದಿ ಅಂತ ಇಲ್ಲಿ ಅರ್ಥ, ಮತ್ತೊಂದು ಕಡೆ ಓದಿನ ಅಧ್ಯಯನದ ಪ್ರವಾಹ ಅಂತ ಅರ್ಥ, ಶಬ್ದ ಪ್ರವಾಹ ಅಂತ ಅರ್ಥ, ಮತ್ತೆ ಆ ವೇದವಾಕ್ಯ ವೇದದ ಭಾಗಗಳು ಅಂತ ಅರ್ಥ, ವೇದದ ಅಭಿಮಾನಿಗಳು ಋಷಿಗಳು ಅಂತ ಅರ್ಥ. ಹೀಗೆಲ್ಲ ಬೇರೆ ಬೇರೆ ಥರದ ವ್ಯಾಖ್ಯಾನ ಮಾಡಬೇಕಾಯ್ತು. ನದಂ ಅನ್ನೋದನ್ನು ನಮ್ಮವರೆಗೂ ಯಾವ್ದು ತರಬೇಕಾಯ್ತು. ನದ ಅಂದ್ರೆ ಕೇವಲ ಚತುರ್ಮುಖ ಪ್ರಾಣ ಮಾತ್ರ ಅಲ್ಲ, ಎಲ್ಲರೂ ನಾವು ನದರೆ ಅನ್ನೋದನ್ನು ನಮ್ಮ ಕಡೆಗೂ ಕೂಡ ಅದನ್ನು ತರಬೇಕಾಯ್ತು. ಯಾಕೆಂದ್ರೆ ಬೃಹತೀಕರಣ ಮಾಡಿದಾಗ ಒಟ್ಟಾರೆ ಹಾಕೊಂಡು ತಾತ್ಪರ್ಯ ತರಬೇಕಲ್ಲ, ಆ ತಾತ್ಪರ್ಯ ತರಬೇಕು ಅನ್ನೋದಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾಯ್ತು. ಅನೇಕ ತುಂಡು ಅರಿವೆಗಳನ್ನ ಹೊಲಿದು ಮಾಡಿದಂತಹ ಒಂದು ವಸ್ತ್ರ ಅದು ನೋಡ್ಲಿಕ್ಕೂ ಸುಂದರವಾಗಿ ಕಾಣಬೇಕು, ಅದಕ್ಕೊಂದು ಸುಂದರವಾದಂತಹ ಅರ್ಥವೂ ಬರಬೇಕು ಅನ್ನೋದನ್ನ ಮಾಡಬೇಕಾದ್ರೆ ಇಷ್ಟು ಕಸರತ್ ಮಾಡಬೇಕಾಯ್ತು. ನಮ್ಮ ನಡುವೆ ಇದ್ದಂಥ ಹಿರಿಯ ವಿದ್ವಾಂಸರು, ಗೋವಿಂದಾಚಾರ್ಯರು, ಪುರಾಣಿಕರು, ಶೇಷಗಿರಾಚಾರ್ಯರು ಮತ್ತು ನಾವು ಪಾಠ ಮಾಡಿದಂತಹ ಅನೇಕ ಜನ ಹಿರಿಯ ವಿದ್ವಾಂಸರು ಅಂಥದನ್ನೆಲ್ಲ ಈ ಮಾಡಿದ ಈ ವ್ಯತ್ಯಸ್ತವಾದ ಅರ್ಥಗಳನ್ನ ಕೇಳಬೇಕಾಗಿತ್ತು. ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಅವ್ರು ಹೇಳಿ ಇದು ಯುಕ್ತವಾಗಿದೆ ಅಂತ ಅವ್ರು ಒಪ್ಪಿಕೊಂಡ್ರೆ ಅದು ಯೋಗ್ಯವಾಗಿದೆ ಅಂತ ನನ್ನ ಅಭಿಪ್ರಾಯ. ಆದರೆ ನಮ್ಮಂಥವ್ರು ಮಾಡಿರುವಂತಹ ಎಲ್ಲಾ ವ್ಯಾಖ್ಯಾನಗಳನ್ನು ಕೂಡ ಇನ್ನೊಬ್ರೆಲ್ಲರೂ ಕೂಡ ಕೇಳಬೇಕು, ಕೇಳಲಿಕ್ಕಾಗಿ ಪುರುಸೊತ್ತು ಮಾಡ್ಕೊಳ್ಬೇಕು ಅಂತ ನಾವು ನಿರೀಕ್ಷಿಸುವುದು ಸ್ವಲ್ಪ ಕಷ್ಟನೇ. ನಮಗೆ ಆಕಾಂಕ್ಷೆ ಇದೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರುವುದು ಕಷ್ಟ ಅಂತಲೂ ಗೊತ್ತಿದೆ. ಆದ್ರೆ ಆಕಾಂಕ್ಷೆ ಇರುವುದಾದ್ರೂ ಯಾಕೆ ಅಂದ್ರೆ ಎಲ್ಲವನ್ನೂ ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳಲಿಲ್ಲ ರಘುನಾಥ ತೀರ್ಥರು. ಬೇರೆ ಅನೇಕ ಜನ ಬೇರೆ ಟೀಕಾ ಟಿಪ್ಪಣಿಕಾರರು ಏನು ಹೇಳಲಿಲ್ಲ. ನಮ್ಮ ನಡುವೆ ಇದ್ದಂಥವರು ಹಿರಿಯ ವಿದ್ವಾಂಸರು ಎಲ್ಲರೂ ಅದನ್ನು ವ್ಯಾಖ್ಯಾನ ಮಾಡಿಲ್ಲ. ಈಗಿದ್ದವರು, ಇಲ್ಲದವರು, ಗತಿಸಿದವರು ಅವ್ರು ಯಾರು ಅದನ್ನು ವ್ಯಾಖ್ಯಾನ ಮಾಡಿಲ್ಲ ಅಂತ ಆದಾಗ ಅಂಥದಕ್ಕೆ ನಮ್ಮಂಥವ್ರು ಕೈ ಹಾಕಿದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಟ್ಟೆ ಇಂತಹ ವ್ಯಾಖ್ಯಾನಗಳನ್ನು ಮಾಡ್ತಿದ್ದೇನೆ. ಬೇಕಾಬಿಟ್ಟಿಯಾಗಿ ಅಂದಾಜಿಗನುಸಾರವಾಗಿ ಏನೂ ಮಾಡ್ತಿಲ್ಲ. ಯಾರೇ ವಿದ್ವಾಂಸರು ಕೇಳಿದರೂ ಅದಕ್ಕೆ ಆಧಾರ ಅವರು ಕೇಳಿದಾಗ ಸಿಗುವಂತೆಯೇ ವ್ಯಾಖ್ಯಾನ ಮಾಡ್ತಿದ್ದೇನೆ. ಆದ್ರೂ ಕೂಡ ಒಂದು ಬಾರಿ ಅವರು ಕೇಳಬೇಕು. ಅಂಥವ್ರು ಕೇಳಿದಾಗ ಅವರು ಅದನ್ನ ಯುಕ್ತಾಯುಕ್ತತೆಯನ್ನು ವಿಚಾರ ಮಾಡಬೇಕು. ವಿದ್ವಾಂಸರು ಕೇಳಬೇಕು ಅಂತ ಮಾತ್ರಕ್ಕೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು ಅಂತಲ್ಲ. ನೀವು ಕೂಡ ಅನೇಕ ಜನ ನಿಮ್ಮಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡುವಂಥವರೇ ಇದ್ದೀರಿ. ನಾನು ಹೇಳಿದಂತಹ ಅರ್ಥಗಳು ಉಚಿತ ಆಗ್ತಾವೋ ಅಂತ ನೀವು ಕೂಡ ವಿಚಾರ ಮಾಡಬೇಕು.
ನೀವು ಹೇಳಿದ ಮೇಲೆ ನಮ್ದೇನು ವಿಮರ್ಶೆ, ನಮ್ದೇನು ಪರಾಮರ್ಶೆ, ನಾವು ನೋಡುವಂಥದ್ದು ಏನಿದೆ ಅಂತ ನೀವ್ಯಾರು ಕೂಡ ಅದ್ರ ಬಗ್ಗೆ ಕಣ್ಣು ಮುಚ್ಚಿ ಒಪ್ಪಬಾರದು. ಆ ಥರದ ಅತಿಯಾದಂತಹ ವಿಶ್ವಾಸ ನನ್ನ ಬಗ್ಗೆ ಅದು ಒಳ್ಳೇದಲ್ಲ, ನನಗೂ ಅದರಿಂದ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ ಅಂತಲೇ ನಂದೊಂದು ಸಲಹೆ. ಭಗವಂತನೇ ನಿನ್ನ ಮಹಿಮೆಯನ್ನು ಯಾರು ಪೂರ್ಣವಾಗಿ ತಿಳಿತಾರೆ ಅನ್ನುವುದೆಲ್ಲ, ಆ ಮಹಿಮಾ ಅಂದ್ರೆ ಅಷ್ಟಸಿದ್ಧಿಗಳು, ಅಷ್ಟಸಿದ್ಧಿಗಳಲ್ಲಿ ಒಟ್ಟಾರೆ ಮನುಷ್ಯರು, ಋಷಿಗಳು, ಪಿತೃಗಳು, ದೇವತೆಗಳು ಮೊದಲಾದವರು ಮಾಡುವಂತೆ ಎಲ್ಲಾ ತರದ ಮಹಾಕಾರ್ಯಗಳು ಸೇರ್ಕೊಂಡ್ಬಿಟ್ಟಿವೆ. ಅಷ್ಟೆಲ್ಲ ಅಲ್ಲಿ ಬಂದು ಹೋಗಿದೆ. ಭಗವಂತನ ಮಹಿಮೆಯನ್ನು ಕೂಡ ಅಲ್ಲಿ ಬಂದೇ ಬಿಡ್ತದೆ. ಅತಿ ಸಣ್ಣ ರೂಪವನ್ನು ತಾಳುವುದು, ಅತಿ ದೊಡ್ಡ ರೂಪ ತಾಳುವುದು, ಅಣಿಮಾ ಮಹಿಮಾಚೈವ ಗರಿಮಾ ಲಘಿಮಾ ತಥಾ, ಹಗುರವಾಗುವುದು, ಭಾರ ಆಗುವುದು, ಪ್ರಾಪ್ತಿ, ಮತ್ತೊಂದು ಶರೀರವನ್ನು ತಾಳುವುದು, ಒಂದು ಅನೇಕ ಅರ್ಥಗಳು ಅದರಲ್ಲೆಲ್ಲ ಬಂದು ಹೋಗಿವೆ. ದೂರದ ಶಬ್ದವನ್ನು ಕೇಳುವುದು, ದೂರದ ವಸ್ತುವನ್ನು ಕಾಣುವುದು, ಮನೋವೇಗದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡುವ ಶಕ್ತಿ, ಮತ್ತೆ ಹಸಿವು, ನೀರಡಿಕೆ, ಜನನ ಮರಣ ದುಃಖ ಇತ್ಯಾದಿ ಇಲ್ಲದೇ ಇರುವಂಥದ್ದು, ಪರಕಾಯ ಪ್ರವೇಶ, ಬೇಕಾದ ರೂಪವನ್ನು ತಾಳುವುದು, ಸ್ವಚ್ಛಂದವಾದ ಮೃತ್ಯುವನ್ನು ತಾಳುವುದು. ಇದು ಭಗವಂತನಿಗೆ ಅನ್ವಿತ ಅಲ್ಲ, ಬೇರೆಯವರಿಗೆ ಅನ್ವಿತ. ತನ್ನ ಇಚ್ಛೆಗೆ ತಕ್ಕಂತೆ ಬೇಕಾದ ಭೋಗಗಳನ್ನೆಲ್ಲ ಅನುಭವಿಸುವುದು, ತನ್ನ ಆಜ್ಞೆಗೆ ಯಾರೂ ತಡೆ ಇಲ್ಲದೆ ಇರುವಂತೆ ಮಾಡಿಕೊಳ್ಳುವುದು, ತ್ರಿಕಾಲ ಜ್ಞಾನ, ಇನ್ನೊಬ್ಬರ ಮನಸ್ಸಿನಲ್ಲಿ ಇರುವಂತದ್ದು ಶಕ್ತಿಗಳನ್ನು ತಿಳ್ಕೊಳ್ಳುವುದು, ಅಗ್ನಿ, ಸೂರ್ಯ, ಜಲ, ವಿಷ, ಶಾರ್ದೂಲ ಅಂದ್ರೆ ಹುಲಿ ಮೊದಲಾದ ಪ್ರಾಣಿಗಳಿಂದ ಯಾವುದೇ ಭಯ ಇಲ್ಲದೆ ಇರುವುದು, ಯಾರಿಂದಲೂ ಪರಾಜಯ ಹೊಂದದೇ ಇರುವುದು, ಇಷ್ಟೆಲ್ಲಾ ಸಂಗತಿಗಳೆಲ್ಲ ಆ ಅಷ್ಟಾದಶ ಸಿದ್ಧಿಗಳಲ್ಲಿ ಕೃಷ್ಣ ಉದ್ಧವನಿಗೆ ವರ್ಣನೆ ಮಾಡಿದ್ದರಲ್ಲಿ ಬಂದು ಹೋಗಿವೆ. ಈಶಿತ್ವ, ತಾನು ಹೇಳಿದಂತೆ ಎಲ್ಲರನ್ನು ಕೇಳುವಂತೆ ಮಾಡುವುದು, ವಶಿತ್ವ, ವಿಷಯವನ್ನು ಅನುಭವಿಸಿದ್ರೂ ಅದರಲ್ಲಿ ಆಸಕ್ತಿ ಇಲ್ಲದೆ ಇರುವಿಕೆ, ಯಾವುದೇ ಭೋಗ ಪದಾರ್ಥ ಇಲ್ಲದೆ ಇದ್ರೂ ಸುಖ ಸ್ವರೂಪನಾಗಿರುವಿಕೆ, ಇಷ್ಟೆಲ್ಲಾ ಸಂಗತಿಗಳು ಅಂತೂ ಎಲ್ಲವೂ ಬಂದು ಹೋಗಿದೆ. ಅಷ್ಟಸಿದ್ಧಿಗಳಲ್ಲಿ ಪ್ರಾಯ ಭಗವಂತನ ಮಹಿಮಾ ಎಲ್ಲ ಬಂದು ಹೋಗ್ತದೆ. ಆ ಮಹಿಮೆಯ ಒಂದೊಂದು ಅಂಶವನ್ನೇ ಉಳಿದವರು ಹೊಂದಿರ್ತಾರಷ್ಟೆ. ಅದಕ್ಕಾಗಿಯೇ ಶಿವ ಅಂದ್ರೆ ಶೇರತೆ ಅಷ್ಟಸಿದ್ಧಯ ಅಸ್ಮಿನ್ನಿತಿ ಶಿವ. ಯಾವ ಭಗವಂತನಲ್ಲಿ ಎಲ್ಲಾ ಮಹಿಮೆಯೂ ಇವೆಯೋ ಅವನೇ ಶಿವ. ಮಲ್ಕೊಂಡ್ಬಿಟ್ಟವೆ ಅಂತ ಅವನನ್ನ, ಆ ಭಗವಂತನನ್ನು ಬಿಟ್ಟು ಹೋಗುವುದೇ ಸಾಧ್ಯ ಇಲ್ಲ ಆ ಮಹಿಮೆಗಳಿಗೆ. ಅತಃ ಅಷ್ಟಾದಶ ಸಿದ್ಧೀನಾಂ ತದಂತರ್ಭಾವೇಶ್ಯತೆ ದೇವೇಶು ಇಂದ್ರ ವಾಯು ವಿಷ್ಣೂನಾಂ ಉತ್ತರೋತ್ತರಂ ಸಿದ್ಧಯ ಪರಿಪೂರ್ಣಾಸ್ತು ವಿಷ್ಣುರೇಕಸ್ಯ ನಾನ್ಯಕಾಹ. ಎಲ್ಲ ದೇವತೆಗಳಲ್ಲಿ ಆ ಸಿದ್ಧಿಗಳು ಇರ್ತವೆ, ಇರೋದಿಲ್ಲ ಅಂತಲ್ಲ. ಆದ್ರೆ ಪರಿಪೂರ್ಣವಾಗಿರುವುದು ವಿಷ್ಣುವಿನಲ್ಲಿಯೇ, ಮತ್ತೊಬ್ಬರಲ್ಲಿ ಯಾರಲ್ಲೂ ಕೂಡ ಆ ಶಕ್ತಿಗಳಿಲ್ಲ ಅಂತ ಐಶ್ವರ್ಯ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಇದು ಭಾಗವತ ತಾತ್ಪರ್ಯ 11, 15, 8 ಅಲ್ಲಿ ಕಂಡು ಬರ್ತದೆ. ಇದಕ್ಕಾಗಿ ಆ ಭಗವಂತನನ್ನು ಶಿವ ಅಂತ ಹೇಳ್ತಾರೆ. ಅದೇ ಇಲ್ಲಿ ಮಹಿಮಾ ಅನ್ನೋ ಶಬ್ದದಿಂದ ವೇದವಾಕ್ಯದಲ್ಲಿ ಕಂಡು ಬಂದಿದೆ. ಶಿವ ಶಬ್ದಕ್ಕೆ ಗೋವಿಂದಾಚಾರ್ಯರು ಶಿವನಲ್ಲಿ ಇದ್ದು ಶಿವನಿಗೂ ಶಿವತ್ವವನ್ನು, ಕಲ್ಯಾಣ ಕರತ್ವವನ್ನು ಕೊಟ್ಟವನು. ಯಚ್ಛೌಷ ನಿಸ್ಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧೆ ಅಧಿಧೃತೇನ ಶಿವೋಭೂತ್ ಅಂತ ಭಾಗವತ ತಾತ್ಪರ್ಯ. ಭಗವಂತನ ಪಾದೋದಕವನ್ನು ಧರಿಸಿ ಶಿವನಾದ. ಹೀಗೆ ಶಿವ ಅಂದ್ರೆ ಶಿವನಿಗೆ ಶಿವತ್ವವನ್ನು ಕೊಟ್ಟವನು ಅಂತ ತಾತ್ಪರ್ಯ. ಹೀಗೆ ಶಿವನ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಶಯಾನು ಯಾತಿ ಸರ್ವತಃ. ಶಿ ಅಂದ್ರೆ ಮಲ್ಕೊಂಡವನು ಅಂತ ಅರ್ಥ. ವ ಅಂದ್ರೆ ಎಲ್ಲ ಕಡೆ ಹೋಗುವವನು. ಕಾಟಕೋಪನಿಷತ್ನಲ್ಲಿ, ಈಶಾವಾಸ್ಯೋಪನಿಷತ್ನಲ್ಲಿ ಶಯಾನೋ ಯಾತಿ ಸರ್ವಶಃ, ಎಲ್ಲ ಕಡೆ ಮಲಗಿದ್ದೇ ಎಲ್ಲ ಕಡೆ ಹೋಗ್ತಾನಂತ. ನಾವು ಎದ್ದು ಪ್ರಯತ್ನ ಪಟ್ಟು ಆಮೇಲೆ ಮುಂದೆ ಹೋಗ್ಬೇಕು. ಮಲಗಿದ್ರೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಭಗವಂತನ ಮಹಿಮಾ. ಹೀಗೆ ಶ ಅಂದ್ರೆ ಆನಂದ, ಶಿ ಅಂದ್ರೆ ಪರಮಾನಂದ, ವ ಅಂದ್ರೆ ಜ್ಞಾನ, ಜ್ಞಾನಾನಂದ ರೂಪನಾದವನು ಅನ್ನೋ ಅರ್ಥ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಮುಂದೆ ಈ ಸ್ವರಮೂಲದಲ್ಲಿ ಬೇರೆ ಕಡೆ ಕಾಣಿಸೋದನ್ನು ನೋಡೋಣ. ಮಾಂಡೂಕ ಉಪನಿಷತ್ನಲ್ಲಿ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಉಲ್ಲೇಖ ಕಾಣ್ತದೆ. ದುಃಖದ ಲೇಪವಿಲ್ಲದ
ಆನಂದವುಳ್ಳವನವನು. ನಿರ್ದುಃಖ ಸುಖರೂಪತ್ವಾತ್ ಶಿವಶಬ್ದ ಶ್ರುತೌ ಅಂತ ಮಹಾತ್ಮ್ಯ ಅನ್ನೋ ಗ್ರಂಥದಲ್ಲಿ ಕಾಣಿಸ್ತದೆ. ತಮಗ್ನೇ ಶಿವಸಖ ಅಂತ ಋಗ್ವೇದದಲ್ಲಿಯೂ ಶಿವ ಅನ್ನೋ ಶಬ್ದ ಅವನಿಗೆ ಕಂಡು ಬರ್ತದೆ. ಶಿವ ಸುಖಾತ್ಮಕತ್ವೇನಂತ ಬ್ರಹ್ಮಾಂಡ ಪುರಾಣದ ಮಾತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1, 3 ಈ ಭಾಗದಲ್ಲಿ ಕಾಣಿಸ್ತದೆ. ಶಿವ ಅಂದ್ರೆ ಮೋಕ್ಷ ಅಂತ ಅರ್ಥ. ಯಾಕೆಂದ್ರೆ ಅವನ ಕೋಶನೇ ಇದೆ. ಶಿವ ಅಂದ್ರೆ ಮೋಕ್ಷ, ರುದ್ರ, ಗೃಹಯೋಗ, ಬಾಲಕ, ವೇದ, ಹೀಗೆಲ್ಲ ಅರ್ಥಗಳಿವೆ. ಆದ್ರಿಂದ ಶಿವ ಅಂದ್ರೆ ಮೋಕ್ಷ. ಆ ಮೋಕ್ಷದಾಯಕನಾದವನು ಭಗವಂತ, ಆದ್ರಿಂದ ಅವನೇ ಶಿವ. ಸುಖ ದುಃಖಾನಾಂ ಈಶಾನಃ ಪ್ರಭು ಅವ್ಯಯ. ನಮ್ಮೆಲ್ಲ ಸುಖಕ್ಕೂ ಕೂಡ ಮೋಕ್ಷಕ್ಕೂ ಕೂಡ ಅವನೇ ಕಾರಣ. ಇದೆಲ್ಲ ಮಾಂಡುಕ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಕಂಡು ಬರ್ತದೆ. ಆದ್ರಿಂದ ಶಿವ ಅಂದ್ರೆ ಸುಖ ನಿಯಾಮಕ ಅಂತ ಅರ್ಥ. ಶಿವ ಅಂದ್ರೆ ಜಲ ಅಂತ ಅರ್ಥ. ಜಲದಲ್ಲಿ ಮಲಗಿರುವವನು ಅನ್ನೋ ಅರ್ಥದಲ್ಲೂ ಅವನನ್ನ ಶಿವ ಅಂತ ಹೇಳ್ತಾರೆ. ಶಿವ ಅಂದ್ರೆ ಎಲ್ಲಾ ಪ್ರಾಣಿಗಳು. ಆ ಪ್ರಾಣಿಗಳು ಎಲ್ಲವೂ ಕೂಡ ಪ್ರಾಣಿಜಾತಂ ಅನೇನ ಶೇತೆ. ನಾನು ಶಿವ ಅಂದ್ರೆ ಪ್ರಾಣಿಜಾತ ಅಂತ ಹೇಳಿ ಪ್ರಾಣಿ ಸಮೂಹ ಅಂತ ಅಲ್ಲ. ಎಲ್ಲಾ ಪ್ರಾಣಿಗಳು ಕೂಡ ಮಲಗುವುದು ಇವನಿಂದಲೇ. ಆ ಅನುಗ್ರಹ ಮಾಡುವಂಥವನು ಇವನೇ ಆಗಿದ್ದಾನೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ ಅಂತ ತತ್ವನ ಟೀಕಾದಲ್ಲಿ ಜಯತೀರ್ಥರ ಮಾತು. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ, ನಿತ್ಯ ನಮ್ಮನ್ನ ರಾತ್ರಿ ಕಾಲದಲ್ಲಿ ಮಲಗಿಸಿ ನಮ್ಮ ದಣಿ ವಾರಿಸ್ತಾನೆ. ಕಲ್ಪದ ಕೊನೆಗೂ ಕೂಡ ಇಷ್ಟೆಲ್ಲ ಜನ್ಮಗಳನ್ನು ಎತ್ತಿ ದಣಿದಿರುವಂತಹ ನಮಗೊಂದು ಸ್ವಾಪವನ್ನು ಕೊಟ್ಟು ಶ್ರಮ ಪರಿಹಾರ ಮಾಡ್ತಾನೆ. ಹೀಗೆ ಬೇರೆ ಬೇರೆ ರೂಪದಿಂದ ಬೇರೆ ಬೇರೆ ಅರ್ಥಗಳು ಯಾರಿಗೆ ಬೇಕಾಗಿವೆ, ಬೇರೆ ಬೇರೆ ಆಕಾಂಕ್ಷೆಗಳು ಯಾರಿಗಿವೆ, ಸುಖ ಬೇಕು ಅಂತಿದ್ದವರು, ದುಃಖ ಪರಿಹಾರ ಆಗಬೇಕು ಅಂತಿದ್ದವರು, ಮತ್ತೆ ನಿದ್ರಾ ಬರಬೇಕು ಅಂತಿದ್ದವರು, ನಿದ್ರೆ ಕೊರತೆಯನ್ನು ಅನುಭವಿಸ್ತಾ ಇರುವಂತವರು, ಅವರು ಕೂಡ ಓಂ ನಮಃ ಶಿವಾಯ ಇತ್ಯಾದಿ ಮಂತ್ರಗಳಿಂದ ಆತನನ್ನ ಧ್ಯಾನಿಸ್ಬೇಕು. ಶಿವ ಅಂದ್ರೆ ಆ ಸುಖದ ಕಾರಣ, ನಿದ್ರೆ ಎಲ್ಲ ರೀತಿಯಾದ ಸುಖಕ್ಕೂ ಕಾರಣ, ಮತ್ತೆ ನಿದ್ರಾ ಸುಖಕ್ಕೂ ಕೂಡ ಅವನೇ ಕಾರಣ ಅಂತ ಅವನನ್ನ ಧ್ಯಾನಿಸ್ಬೇಕು. ಶಿವ ಅಂದ್ರೆ ಶೋಭನ ಅನ್ನೋ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಸ ಬ್ರಹ್ಮ ಸ ಶಿವ ಸ ಹರಿಶ್ಚೇಂದ್ರ ಸೋಕ್ಷರ ಪರಮಸ್ವರಾತ್ ಅಂತ ಅಣುನಾರಾಯಣ ಉಪನಿಷತ್ತು ಅಲ್ಲಿ ಬಂದಿರುವಂತೆ ಅಲ್ಲಿಯೂ ಶಿವ ಅಂತ ಶಬ್ದ ಪ್ರಯೋಗ ಇರುವುದರಿಂದ ಈ ಭಗವಂತನೇ ಸ್ತುತ್ಯನಾಗಿದ್ದಾನೆ. ಇದು ಶಂಕರ ಭಾಷ್ಯ, ಇದು ವಿಷ್ಣು ಸಹಸ್ರನಾಮಕ್ಕೆ. ಶಿವ ವಿಷ್ಣು ಇಬ್ರು ಕೂಡ ಒಬ್ಬರೇ ಆದ್ರಿಂದ ಶಿವ ಎಂಬ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ. ತ್ರಿಗುಣರಹಿತನಾದ್ದರಿಂದ ಶುದ್ಧ ಅನ್ನುವ ಅರ್ಥವನ್ನು ಹೇಳ್ತಾರೆ ಶಂಕರಾಚಾರ್ಯರು. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಮಂಗಳ ಸ್ವರೂಪ, ಭಕ್ತರಿಗೆ ಮಂಗಲ ಮಾಡುವಂಥವನು. ಯತ್ರ ಭಕ್ತಾಹ ಶೇತೆ, ಶೀನ್ ಸ್ವಪ್ನೆ ಧಾತುವಿನ ಒಂದು ಅರ್ಥವನ್ನ ಪರಾಶರ ಭಟ್ಟರು ಕೂಡ ಹೇಳ್ತಾರೆ. ಈ ಭಗವಂತನಲ್ಲಿ ಎಲ್ಲಾ ಜವಾಬ್ದಾರಿಯನ್ನು ಇಟ್ಟು ಭಕ್ತರು ಮಲಗಿ ಬಿಡ್ತಾರೆ. ಅದಕ್ಕಾಗಿ ಅವನನ್ನೇ ಶಿವ ಅಂತ ಹೀಗೆ ವರ್ಣಿಸ್ತಾರೆ. ಶಾಶ್ವತಂ ಶಿವಮಚ್ಯುತಂ ಅಂತ ಹೀಗೆ ತೈತ್ರಿಯ ನಾರಾಯಣ ಉಪನಿಷತ್ನಲ್ಲೂ ಹೇಳ್ತಾರೆ. ಶುಭಾವಹತ್ವಾದ್ ಭಕ್ತಾನಾಂ ಶಿವ ಇತ್ಯಭಿಧೀಯತೆ. ಪರಾಶರ ಭಟ್ಟರ ವ್ಯಾಖ್ಯಾನದ ಒಂದು ವೈಶಿಷ್ಟ್ಯ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ನಿರುಕ್ತಿಯನ್ನ, ಶ್ಲೋಕ ರೂಪವಾದ ನಿರುಕ್ತಿಯನ್ನ, ಶ್ಲೋಕ ರಚನಾ ಮಾಡಿ ನಿರುಕ್ತಿಯನ್ನು ಹೇಳ್ತಾರೆ. ಎಲ್ಲ ಭಕ್ತರಿಗೂ ಕೂಡ ಶುಭವನ್ನು ಕೊಡುವವನಾದ್ರಿಂದ ಅವನು ಶಿವ. ಸತ್ಯಸುಂದರ ವ್ಯಾಖ್ಯಾನದಲ್ಲಿ ಮಂಗಲವನ್ನು ಮಾಡುವಂಥವನು, ಮುಕ್ತಾತ್ಮರನ್ನ ನಡೆಸುವಂಥವನು. ಶಿವಯತಿ ಇತಿ ಶಿವಂ ಮಂಗಲಂ ಅಸ್ತಿ, ಇದೇ ಅರ್ಥಗಳನ್ನೇ, ಈಗಿಂದ ನೋಡಿದಂತಹ ಅರ್ಥಗಳನ್ನೇ ಅವರು ಸತ್ಯಸುಂದರ ಸ್ವಾಮಿಗಳು ಕೂಡ ಬರೆದಿದ್ದಾರೆ. ಅಲ್ಲಿಗೆ ಶಿವಶಬ್ದದ ಅರ್ಥವನ್ನು ಹೇಳುವಂತಹ ಈ ಒಂದು ಭಾಗ, ವಿಷ್ಣು ಸಹಸ್ರನಾಮದ ಸ್ತೋತ್ರದ ಈ ಒಂದು ಮಂತ್ರದ ಅರ್ಥ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಸಹಸ್ರ ಮಂತ್ರದ
ವಿವರಣವು ಕೂಡ ವ್ಯಾಖ್ಯಾನವೂ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.